ನೀವು ಮೊದಲಿಂದ ಇಲ್ಲಿವರೆಗೂ ಕೂಡ ನಿಮ್ಮ ಕ್ಯಾರೆಕ್ಟರು ಅಂದರೆ ಹಂಗೆ ಇದೆಯಾ, ಅಥವಾ ನಾನೀಗ ಬೆಳೆದಿದ್ದೀನಿ, ಫಿಲ್ಮ್ ಆ್ಯಕ್ಟರ್ ಆಗಿದ್ದೀನಿ, ಆ ಮನಸ್ಥಿತಿ ಚೇಂಜ್ ಅದು ಆಗಿದೆ? ನಾವು ಹೇಳ್ಬಾರ್ದು ಸರ್. ನಮ್ಮನ್ನು ಸ್ಟಾರ್ಟಿಂಗಿಂದ ನೋಡ್ತಾ ಇರ್ತಾರಲ್ವಾ, ಅವ್ರಿಗೆ ಈ ಕ್ವಶನ್ ಕೇಳಿದ್ರೆ ಅವ್ರು ಆನ್ಸರ್ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮಿಂದ ಚೇಂಜ್ ಅಂದರೆ ಆಗಿದೆ. ಯಾಕಂದರೆ ಸ್ವಲ್ಪ ಸಿನಿಮಾ ಮಾಡಿದ ತಕ್ಷಣ ಕೆಲವರು ನಾನು ಇದು ಅನ್ನೋದು ಬಂದ್ಬಿಡುತ್ತೆ. ಅದು ಬಂದರೆ ಏನಾಗುತ್ತೆ, ಬರದೇ ಇದ್ರೆ ಏನಾಗುತ್ತೆ ಇಂಡಸ್ಟ್ರಿನಲ್ಲಿ? ಅದು ಏನು ಗೊತ್ತಾ, ಅದು ನನ್ನ ಪ್ರಕಾರ ರಿಯಾಲಿಟಿ ಯಾರಿಗೆ ಅರ್ಥ ಆಗಿರಲ್ಲ ಅವರಿಗೆ ಆ ಥರ ಆಗ್ಬಿಡುತ್ತೆ. ಈಗ ನಾನು ಯಾವುದು ಮೊನ್ನೆ ಇಂಟರ್ವ್ಯೂ ಹೇಳ್ತಿದ್ದೆ, ಅದು ಯಾವುದು ಶಾಶ್ವತ ಅಲ್ಲ, ಇಲ್ಲ ಅಪ್ ಆ್ಯಂಡ್ ಡೌನ್ ಇದ್ದಿದ್ದೆ. ಒಂದು ಮೂವಿ ಬಂದಾಗ ಒಬ್ಬ ಸಿಕ್ಕಾಪಟ್ಟೆ ಹಿಟ್ ಆಗಿಬಿಡ್ತಾನೆ, ಇನ್ನೊಂದು 2 ಮೂವಿ ಒಂದು ಬಿದ್ದು ಹೋದ್ಮೇಲೆ ಆ ಕ್ರೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಗೆದ್ದಾಗ, ನಾವು ಸೋತಾಗ, ನಾವು ಒಂದೇ ಥರ ಇದ್ದಾಗ ನಮಗೆ ಅದ್ರ ಬಗ್ಗೆ ಯಾವುದೋ ನಾಚಿಕೆ ಅಥವಾ ನಮಗೆ ಇನ್ಸಲ್ಟ್ ಫೀಲ್ ಆಗಲ್ಲ. ನಾವು ಅದು ರಿಯಾಲಿಟಿ, ನಮ್ಮ ಫೀಲ್ಡ್ ಹಂಗೆ ಇರೋದಲ್ವಾ. ಇವತ್ತು ನಾನಿದ್ದೀನಿ, ಇನ್ನೊಂದು ದಿವಸ ಯಾರೋ ಹೊಸ ಬರ್ತಾನೆ, ಜನರೆಲ್ಲ ಅಟೆನ್ಷನ್ ಆ ಕಡೆಗೆ ಹೋಗುತ್ತೆ, ಆಗ ನಾನು ಫೀಲ್ ಮಾಡ್ಕೊಳಕ್ಕಾಗಲ್ಲ. ಸರಿನಾ? ಇದು ಇರೋದೇ ಹಿಂಗೆ, ಅದನ್ನು ಹಿಂಗೆ ಸ್ವೀಕಾರ ಮಾಡ್ಕೋಬೇಕಾಗತ್ತೆ. ಮತ್ತು ಆ ಸ್ಟಾರ್ಟಿಂಗಲ್ಲಿ ನಮಗೇನು ಯಶಸ್ಸು ಸಿಗುತ್ತೆ, 4 ಜನ ಬಂದು ಫೋಟೋ ತಗೋತಾರೆ, ಎಲ್ಲ ಇದ್ದಿದ್ದೆ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಎಲ್ಲಿ ನಾವು ಎಷ್ಟು ಸಸ್ಟೈನ್ ಮಾಡಿ ಇಟ್ಕೋತೀವೋ ಅಷ್ಟು ಒಳ್ಳೇದಂತ ನಂಗೆ ಅನಿಸುತ್ತೆ.